ಇನ್ನು ದಾವಣಗೆರೆ ಎಸ್ಬಿಐ ಬ್ಯಾಂಕ್ ದರೋಡೆ ಮಾಡಿದ್ದಂತಹ ಖದೀಮರು ಕೊನೆಗೂ ಕೂಡ ಅಂಧರಾಗಿದ್ದಾರೆ. 6 ತಿಂಗಳ ಬಳಿಕ ಚಿನ್ನಾಭರಣದ ಜೊತೆ ಖದೀಮರನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ದಾವಣಗೆರೆ ಜಿಲ್ಲೆಯ ನ್ಯಾಮತಿ ಪೊಲೀಸರ ಭರ್ಜರಿ ಕಾರ್ಯಾಚರಣೆ ಇದು. ತಮಿಳುನಾಡಿಗೆ 17 ಕೆಜಿ ಚಿನ್ನ ಸಾಗಾಟ ಮಾಡಿದ್ದಂತಹ ಗ್ಯಾಂಗ್ ಇದು. ಚಿನ್ನ ಸಾಗಾಟ ಮಾಡಿ ಮಧುರೈನ ಪಾಳು ಬಿದ್ದಂತಹ ಬಾವಿಯಲ್ಲಿ ಅದನ್ನ ಇಟ್ಟಿದ್ರು. 17 ಕೆಜಿ ಚಿನ್ನ ಬಾವಿಯಲ್ಲಿ ಬಚ್ಚಿಟ್ಟಿದ್ರು ಖದೀಮರು. ನ್ಯಾಮತಿ ಪೊಲೀಸರ ಭರ್ಜರಿ ಕಾರ್ಯಾಚರಣೆಯ ಹಿನ್ನೆಲೆಯಲ್ಲಿ ಚಿನ್ನಾಭರಣದ ಸಮೇತ ಖದೀಮರನ್ನ ಅರೆಸ್ಟ್ ಮಾಡಿದ್ದಾರೆ. ಈಗ 17 ಕೆಜಿ ಚಿನ್ನವನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ವಶಕ್ಕೆ ಪಡೆದಂತಹ ಚಿನ್ನದ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. 6 ತಿಂಗಳ ಹಿಂದೆ ನಡೆದಂತಹ ದರೋಡೆ ಪ್ರಕರಣ, ಆ ಪ್ರಕರಣವನ್ನ ಭೇದಿಸುವಲ್ಲಿ ದಾವಣಗೆರೆಯ ನ್ಯಾಮತಿ ಪೊಲೀಸರು ಸಕ್ಸಸ್ ಆಗಿದ್ದಾರೆ. ಲೋನ್ ಸಿಗದೆ ಇರೋದಕ್ಕೆ ಬ್ಯಾಂಕ್ಗೆ ಕನ್ನ ಹಾಕಿದ್ದ ಖದೀಮರು. ಬೇಕರಿ ನಡೆಸ್ತಾ ಇದ್ದಂತಹ ವಿಜಯ್ ಕುಮಾರ್ ಆತ 2 ಬಾರಿ ಬ್ಯಾಂಕ್ನಲ್ಲಿ ಲೋನ್ಗೆ ಅಪ್ಲೈ ಮಾಡ್ತಾನೆ. ಆದ್ರೆ ಲೋನ್ ಸಿಗೋದಿಲ್ಲ. ಇದೇ ದ್ವೇಷದಿಂದ ಪ್ಲಾನ್ ಮಾಡಿಕೊಂಡು ಯೂಟ್ಯೂಬ್ ಅನ್ನ ನೋಡಿ ಅದರ ಪ್ರಕಾರವಾಗಿ ಬ್ಯಾಂಕ್ನ ದೋಚಿದ್ದ. ಆತನಿಗೆ ಇನ್ನುಳಿದಂತಹ 6 ಮಂದಿ ಕೂಡ ಸಪೋರ್ಟ್ ಮಾಡ್ತಾರೆ. ನ್ಯಾಮತಿಯ ಎಸ್ಬಿಐ ಬ್ಯಾಂಕ್ನಲ್ಲಿ ನಡೆದಿದ್ದಂತಹ ಚಿನ್ನಾಭರಣ ದರೋಡೆ ಪ್ರಕರಣ ಈಗ 6 ತಿಂಗಳ ನಂತರ ನ್ಯಾಮತಿ ಪೊಲೀಸರು ಚಿನ್ನಾಭರಣ ಸಮೇತ ಖದೀಮರನ್ನ ಅರೆಸ್ಟ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಕಳೆದ ಅಕ್ಟೋಬರ್ 28ನೇ ತಾರೀಕು 2024 ನ್ಯಾಮತಿ SBI ಬ್ಯಾಂಕನ್ನು ತೆರೆದಾಗ ಗೊತ್ತಾಗುತ್ತೆ ದೊಡ್ಡ ಪ್ರಮಾಣದ ಕಳ್ಳತನ ಆಗಿದೆ ಅಂತೇಳಿ. ಕಳ್ಳತನವನ್ನು ಯಾವ ರೀತಿ ಮಾಡಿರ್ತಾರೆ ಅಂತ ಹೇಳಿದ್ರೆ ಭಾಳ ವೃತ್ತಿಪರವಾದ ಗ್ಯಾಂಗ್ ಯಾವ ರೀತಿ ಮಾಡ್ಬೋದು ಆ ರೀತಿ ಎಲ್ಲ ಭಾಳ ಚಾಕಚಕ್ಯತೆಯಿಂದ ಇಡೀ ಗೋಡೆಯಲ್ಲಿ ಯಾವುದು ಅತ್ಯಂತ ಸುಲಭವಾಗಿ ಒಳಪ್ರವೇಶಿಸಬಹುದಾದದ್ದೋ ಅಂಥದ್ದನ್ನು ಗುರುತಿಸಿ ಅದನ್ನು ಕತ್ತರಿಸಿ ಒಳಗೆ ಹೋಗಿ ಏನು ಸೇಫ್ ಲಾಕರ್ ಇತ್ತೋ ಆ ಸೇಫ್ ಲಾಕರನ್ನು ಸಹ ಗುರುತು ಮಾಡಿ ಆ ಸೇಫ್ ಲಾಕರನ್ನು ಸಹ ಗ್ಯಾಸ್ ಕಟರ್ ಮೂಲಕ ಕತ್ತರಿಸುವುದಕ್ಕಿಂತ ಮುಂಚೆ ಅಲ್ಲಿರ್ತಕ್ಕಂಥ ಎಲ್ಲ CCTVಗಳನ್ನು ನಿಷ್ಕ್ರಿಯಗೊಳಿಸಿದ ನಂತರ ಹೋಗುವಾಗ DVR ಕೂಡ ತೆಗೆದುಕೊಂಡು ಹೋಗಿರ್ತಾರೆ, ಡಿಜಿಟಲ್ ವಿಡಿಯೋ ರೆಕಾರ್ಡರ್. ಅಷ್ಟೇ ಅಲ್ಲ, ಒಂದೇ ಒಂದು ಬೆರಳಚ್ಚು ಕೂಡ ಸಿಗದ ಹಾಗೆ ಅವರು ಬಹಳ ವೃತ್ತಿಪರತೆಯಿಂದ ಕೆಲಸವನ್ನು ಮಾಡಿರ್ತಾರೆ. ಕಳ್ಳತನ ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಇದೀಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಕಿರಣ್, 6 ತಿಂಗಳ ಹಿಂದೆ ನಡೆದಂತಹ ಬ್ಯಾಂಕ್ ದರೋಡೆ, ಸೊ ಚಿನ್ನಾಭರಣ ಸಿಗುತ್ತೋ ಇಲ್ವೋ, ಖದೀಮರು ಸಿಗ್ತಾರೋ ಇಲ್ವೋ ಅನ್ನುವಂತಹ ಅನುಮಾನನೇ ಜಾಸ್ತಿ ಇತ್ತು ಈ ಪ್ರಕರಣದಲ್ಲಿ. ಈಗ ಕೊನೆಗೂ ಕೂಡ ನ್ಯಾಮತಿ ಪೊಲೀಸರು ಪ್ರಕರಣವನ್ನ ಭೇದಿಸಿದ್ದಾರೆ. ಚಿನ್ನಾಭರಣ ಸಮೇತ ಖದೀಮರನ್ನ ಅರೆಸ್ಟ್ ಮಾಡಿರುವಂತದ್ದು. ಹೇಗ್ ನಡೀತಂತೆ ಈ ಕಾರ್ಯಾಚರಣೆ? ದಾವಣಗೆರೆ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿರ್ತಕ್ಕಂಥದ್ದು. SBI ಬ್ಯಾಂಕ್ ನಲ್ಲಿ 6 ತಿಂಗಳ ಹಿಂದೆ ನಡೆದಿದ್ದಂತಹ ದರೋಡೆ ಪ್ರಕರಣ ಏನಿತ್ತು ಭಾರಿ ಸಂಚಲನ ಮೂಡಿಸಿತ್ತು. ಸುಮಾರು 17 ಕೆಜಿಯಷ್ಟು ಚಿನ್ನವನ್ನ ಕದ್ದು ಆರೋಪಿಗಳು ದರೋಡೆ ಮಾಡಿ ಪರಾರಿಯಾಗಿದ್ರು. ಈ ಪ್ರಕರಣದಲ್ಲಿ ಯಾವುದೇ ರೀತಿ ಸಾಕ್ಷಿಗಳು ಸಹ ಲಭ್ಯ ಆಗಿರ್ಲಿಲ್ಲ. ಬ್ಯಾಂಕ್ ಅನ್ನ ದರೋಡೆ ಮಾಡೋ ಸಂದರ್ಭದಲ್ಲಿ ಸಾಕಷ್ಟು ಪ್ಲಾನ್ ಮಾಡಿ ಬ್ಯಾಂಕ್ ಅನ್ನ ದರೋಡೆ ಮಾಡಲಾಗಿತ್ತು. ಅದರಲ್ಲಿ ಮುಖ್ಯವಾಗಿ ಏನಂದ್ರೆ ಆರೋಪಿ ತಮಿಳುನಾಡು ಮೂಲದ ವಿಜಯ್ ಕುಮಾರ್ ಏನಿದ್ದಾನೆ ಆತ ಮಾಸ್ಟರ್ ಮೈಂಡ್ ಆಗಿರ್ತಕ್ಕಂಥದ್ದು. ಈತ ನ್ಯಾಮತಿಯಲ್ಲಿ ಬೇಕರಿಯನ್ನ ಇಟ್ಕೊಂಡು ನಡೆಸ್ತಾ ಇರ್ತಾನೆ. 2-3 ಬ್ಯಾಂಕ್ ಲೋನ್ಗಾಗಿ ಅಪ್ಲೈ ಮಾಡಿರ್ತಾನೆ. ಆದ್ರೆ ಬ್ಯಾಂಕ್ ಲೋನ್ಗೆ ಇವ್ಗೆ ಸ್ಯಾಂಕ್ಷನ್ ಆಗಿರೋದಿಲ್ಲ. ಹೀಗಾಗಿ ನೆಟ್ಫ್ಲಿಕ್ಸ್ ಮತ್ತೆ ಹಿಂದಿ ಯೂಟ್ಯೂಬ್ ನಲ್ಲಿ ಬರ್ತಕ್ಕಂತ ಸೀರಿಯಲ್ಗಳಾಗಿರ್ಬೋದು, ಹಿಂದಿ ಸೀರಿಯಲ್ಗಳನ್ನ ನೋಡಿ ಈತ ದರೋಡೆಗೆ ಪ್ಲಾನ್ ಮಾಡಿದ್ದ ಅನ್ನೋ ಮಾಹಿತಿ ಇರ್ತಕ್ಕಂಥದ್ದು. ಹೀಗಾಗಿ 6 ಜನ ಏನಿದ್ದಾರೆ ಇವ್ರು 6 ಜನ ಟೀಮ್ ಅನ್ನ ರೆಡಿ ಮಾಡ್ಕೊಂತಾನೆ, ಎಲ್ಲಾ ರೀತಿಯ ಪ್ಲಾನ್ ಮಾಡ್ಕೊಂತಾನೆ. ನಂತರ ಆರೋಪಿಗಳಾಗಿರ್ತಕ್ಕಂಥ ವಿಜಯ್ ಕುಮಾರ್, ಅಜಯ್ ಕುಮಾರ್, ಅಭಿಷೇಕ್, ಚಂದ್ರು, ಮಂಜುನಾಥ್, ಪರಮಾನಂದ, ಈ 6 ಮಂದಿ ಏನಿದ್ದಾರೆ ಇವರೆಲ್ಲರೂ ಸಹ ತಮಿಳುನಾಡು ಮೂಲದವರು, ಕೆಲವರು ದಾವಣಗೆರೆಯ ನಿವಾಸಿಗಳಾಗಿದ್ದಾರೆ. ಇವರೆಲ್ಲರೂ ಸೇರ್ಕೊಂಡು ದರೋಡೆ ಮಾಡಿರ್ತಾರೆ. ನಂತರ
ದರೋಡೆ ಮಾಡಿದ ಚಿನ್ನವನ್ನ ತಮಿಳುನಾಡಿನ ಮಧುರೈಯಲ್ಲಿರ್ತಕ್ಕಂಥ ವಿಜಯ್ ಕುಮಾರ್ ಅವರ ಫಾರ್ಮ್ ಹೌಸ್ ನಲ್ಲಿರ್ತಕ್ಕಂಥ ಒಂದು ಬಾವಿ ಏನಿದೆ, ಬಾವಿಯಲ್ಲಿ ಒಂದು ಬಾಕ್ಸ್ ನಲ್ಲಿ ಇಟ್ಟು ಅಲ್ಲಿ ಅಡಗಿಸಿಟ್ಟಿರ್ತಾನೆ. ಸಾಕಷ್ಟು ಯಾವುದೇ ರೀತಿ ಕ್ಲೂ ಇರೋದಿಲ್ಲ, ಅಲ್ಲಿ ಏನು ಬಿಟ್ಟಿರೋದಿಲ್ಲ. ಖಾರದ ಪುಡಿ ಸಹ ಎರಚಿ ಬ್ಯಾಂಕ್ಗೆ ಹೋಗಿರ್ತಾರೆ. ಯಾವುದೇ ರೀತಿ ಕ್ಲೂ ಇಲ್ದಿದ್ರು ಸಹ ಹಳೆ ಬ್ಯಾಂಕ್ ಕೇಸ್ಗಳಾಗಿರ್ಬೋದು, ದರೋಡೆ ಕೇಸ್ಗಳಾಗಿರ್ಬೋದು, ಉತ್ತರ ಪ್ರದೇಶ ಗ್ಯಾಂಗ್ ಆಗಿರ್ಬೋದು, ಎಲ್ಲದ್ರ ಬಗ್ಗೆ ಸಹ ಟೆಕ್ನಿಕಲ್ ಅನಾಲಿಸಿಸ್ ಮಾಡ್ತಾರೆ. ಮುಖ್ಯವಾಗಿ CCTVಯನ್ನ ನಿಷ್ಕ್ರಿಯಗೊಳಿಸಿರ್ತಾರೆ. ಮೊಬೈಲ್ ಫೋನ್ಗಳನ್ನ ಯೂಸ್ ಮಾಡಿರೋದಿಲ್ಲ. ಎಲ್ಲ ತುಂಬಾ ಪ್ಲಾನ್ಡ್ ಆಗಿ ಯಾವುದೇ ರೀತಿ ಸಾಕ್ಷಿಗಳನ್ನ ಬಿಡದಂತೆ ಖಾರದ ಪುಡಿ ಹಚ್ಚಿ ಹೋಗಿರ್ತಾರೆ. ಮತ್ತೆ ಮಳೆ ಕೂಡ ಬಂದಿರುತ್ತೆ. ಯಾವುದೇ ರೀತಿ ಕ್ಲೂ ಸಹ 6 ರಿಂದ 8 ಕಿಲೋಮೀಟರ್ ಹುಡುಕಿದ್ರು ಸಹ ಯಾವುದೇ ರೀತಿ ಕ್ಲೂ ಸಿಕ್ಕಿರೋದಿಲ್ಲ. ಕೊನೆಗೆ ಗ್ರೌಂಡ್ ವರ್ಕ್ ಮಾಡಿದಾಗ ವಿಜಯ್ ಕುಮಾರ್ ಬಗ್ಗೆ ಅನುಮಾನ ಬರುತ್ತೆ. ಆತನನ್ನ ವಿಚಾರಣೆ ಮಾಡಿದಾಗ 6 ಮಂದಿ ಸಹ ಮಾಹಿತಿ ಸಿಗುತ್ತೆ. ಎಲ್ಲ ಆರೋಪಿಗಳನ್ನ ಬಂಧಿಸ್ತಾರೆ. ನಂತರ ತಮಿಳುನಾಡಿಗೆ ಹೋಗಿ ಅಲ್ಲಿ ಬಾವಿಯಲ್ಲಿ, ಮಧುರೈಯ ತೋಟದ ಬಾವಿಯಲ್ಲಿ ಇಟ್ಟಿದ್ದಂತಹ ಚಿನ್ನವನ್ನ, ಸಂಗ್ರಹಿಸಿರ್ತಂತಹ ಚಿನ್ನವನ್ನ ಈಗ ವಶಪಡಿಸಿಕೊಂಡಿರ್ತಕ್ಕಂಥದ್ದು. ಒಟ್ಟಾರೆ ಸುಮಾರು 15 ಕೋಟಿ ಮೌಲ್ಯದ 17 ಕೆಜಿ ಚಿನ್ನವನ್ನು ಸಹ ಸಂಪೂರ್ಣವಾಗಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ವೀಣಾ, ಎಸ್, ಥ್ಯಾಂಕ್ ಯು ಕಿರಣ್ ತಮ್ಮ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.